ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ತಂತ್ರ ಪರಿಹಾರಗಳಲ್ಲಿ ತುಂಬ ರಹಸ್ಯವಾಗಿ ನಮಗೆ ತಿಳಿಸಿರುವಂಥ ನಮ್ಮ ಹಿರಿಯರು ಮಾಡಿ ಅದರಿಂದ ಒಳ್ಳೆ ರಿಸಲ್ಟ್ ಬಂದಿರುವಂಥ ಪರಿಹಾರಗಳನ್ನು ನಮಗೆ ಉಲ್ಲೇಖ ಮಾಡಿರ್ತಾರೆ. ಅವುಗಳನ್ನು ನಾವು ನಂಬಿಕೆಯಿಂದ ತುಂಬ ಸರಳ ವಿಧಾನದಲ್ಲೇ ಯಾವುದೇ ಒಂದು ರೂಪಾಯಿ ಖರ್ಚಿಲ್ಲದೆ ನಮ್ಮ ಸಮಸ್ಯೆಗಳು ಯಾವ ರೀತಿ ಇದೆ ಅದನ್ನು ತೀರಿಸ್ಕೊಳ್ಳೋದಕ್ಕೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಆದರೆ ಸಮಸ್ಯೆಗಳು ಈ ರೀತಿ ಇದೆ ಅನ್ನೋದು ನಮಗೆ ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದರೆ ನಮ್ಮ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದು ನಮಗೆ ಮಾತ್ರನೇ ಗೊತ್ತಿರುತ್ತೆ. ಆಗಿರಬೇಕಾದ್ರೆ ಇವುಗಳನ್ನು ಮಾಡ್ಕೊಳ್ಬೇಕಾದ್ರೆ ಮುಖ್ಯವಾಗಿ ನಮಗೆ ಆ ತಿಥಿ ವಾರಗಳು ಸಮಯ ಅನ್ನೋದು ತುಂಬಾ ಒಂದು ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ. ಸ್ನೇಹಿತರೆ, ಗುರುವಾರ ಮಾಘ ಮಾಸದಲ್ಲಿ ಬರುವಂಥ ಗುರುವಾರ ಯಾವಾಗಲೂ ಅಷ್ಟೇ ಗುರುಬಲ ಅನ್ನೋದು ತುಂಬ ಮುಖ್ಯ. ಎಲ್ರಿಗೂ ಕೂಡ ಗುರುಬಲ ಇದ್ದರೆ ನಮಗೆ ದುಡ್ಡು ಸದಾ ಕಾಲ ಇರುತ್ತೆ. ಅಪ್ಪ ಎಷ್ಟೇ ಕಷ್ಟ ಬರಲಿ ಅಥವಾ ಆ ಕಷ್ಟಕ್ಕೆ ನಮಗೆ ದುಡ್ಡು ಒದಗಿ ಬರುತ್ತೆ. ದುಡ್ಡೇ ಇಲ್ಲ ಅಂತ ನಾವು ಅಂದ್ಕೊಂಡಿದ್ವಿ, ಆ ಸಮಸ್ಯೆ ಯಾವ ರೀತಿ ಬಗೆಹರಿಸೋದು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ವಿ, ಹೇಗೋ ಹುಡ್ಕೊಂಡು ಬಂತು, ನಮ್ಮ ಅದೃಷ್ಟ ಚೆನ್ನಾಗಿದೆ, ಈ ರೀತಿ ನಾವು ಮಾತಾಡ್ತೀವಿ ನೋಡಿ. ಆ ಥರ ನಮ್ಮ ಹತ್ರ ದುಡ್ಡು ಖಾಲಿನೇ ಆಗೋದಿಲ್ಲ ಸ್ನೇಹಿತರೆ. ಆದಾಯ ಜಾಸ್ತಿ ಚೆನ್ನಾಗಿ ಬರುತ್ತೆ. ಯಾಕಂದರೆ ಆದಾಯ ಅನ್ನೋದು ಮನುಷ್ಯನಿಗೆ ಬಹಳ ಮುಖ್ಯವಾಗಿರುವಂಥದ್ದು. ನಾವೆಲ್ಲರೂ ಕೂಡ ದುಡಿಬೇಕು, ದುಡಿಯುವಾಗ 4 ಕಾಸು ಎತ್ತಿಡಬೇಕು, ಉಳಿತಾಯ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ. ಯಾಕಂದರೆ ನಾಳೆ ಅನ್ನೋದು ಯಾವ ರೀತಿ ಇರುತ್ತೋ ಗೊತ್ತಿಲ್ಲ. ಸಾಲಗಳೇ ಜಾಸ್ತಿ ಆಗಿಬಿಟ್ಟಿದೆ. ಜೀವನದಲ್ಲಿ ನಾವು ಏನು ಮುಂದುವರಿಸೋದಕ್ಕೆ ಆಗ್ತಾಯಿಲ್ಲ. ಯಾಕಪ್ಪ ಈ ರೀತಿ ಇದೆ ಅಂತ ನಾವು ಕೆಲವೊಂದು ಬಾರಿ ಅಂದ್ಕೊಳ್ಬೇಕಾದ್ರೆ ನಮಗೆ ಈ ಪರಿಹಾರಗಳು ಅನ್ನೋದು ಕೈ ಬಿಡೋದಿಲ್ಲ. ತುಂಬ ಜನಕ್ಕೆ ಆಶ್ಚರ್ಯ ಅನ್ನಿಸ್ಬಹುದು. ಏಲಕ್ಕಿ ಅನ್ನುವಂಥದ್ದು ಶ್ರೀ ಮಹಾಲಕ್ಷ್ಮಿ ಆಶೀರ್ವಾದ ಮಾಡ್ತಾಳೆ ಸ್ನೇಹಿತರೆ. 2 ಏಲಕ್ಕಿಗಳಿಂದ ಎಷ್ಟೊಂದು ಪರಿಹಾರಗಳು ಸಿಗುತ್ತೆ ಅಂತ ಹೇಳಿದ್ರೆ, ಮಾಡಿಕೊಂಡು ಅದರ ಬಗ್ಗೆ ಪೂರ್ತಿ ನಂಬಿಕೆ ಇಟ್ಕೊಂಡಿರೋರಿಗೆ ಇದರ ಒಳ್ಳೆ ರಿಸಲ್ಟ್ ಅನ್ನೋದು ಗೊತ್ತಿರುತ್ತೆ. ನೀವು ಸಂಧ್ಯಾ ಸಮಯದಲ್ಲಿ ಮಾಡ್ಕೊಳ್ಳಿ. ಶ್ರೀ ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾಗಿರುವಂಥ ಈ ಏಲಕ್ಕಿಗಳಿಂದ ಮಾಡುವಂಥ ಪರಿಹಾರ ನೀವು ಮತ್ತೆ ಮಾಡ್ಕೊಳ್ತೀರಾ, ಅಷ್ಟು ಚೆನ್ನಾಗಿ ಬದಲಾವಣೆ ಅನ್ನೋದಾಗುತ್ತೆ. ಇದನ್ನು ಮಾಡಿದಾಗ ನಮಗೆ ಹಸಿರಾಗಿರುವಂಥ ಏಲಕ್ಕಿಗಳನ್ನು ತಗೊಳ್ಬೇಕು. ತುಂಬ ಒಡೆದೋಗಿರುತ್ತೆ, ಡ್ರೈ ಆಗಿರುತ್ತೆ ನೋಡಿ, ಆ ಥರ ಇರುವಂಥದ್ದನ್ನು ತಗೊಳ್ಬಾರ್ದು. ಇದನ್ನು ತಗೊಂಡಾಗ ನಾವು ಈ ಪರಿಹಾರಕ್ಕೆ ಗುರುವಾರ ಆಗಿರೋದ್ರಿಂದ ಮುಖ್ಯವಾಗಿ ಸ್ನೇಹಿತರೆ, ನಿಮಗೆ ಗುರುಬಲ ಇಲ್ಲ ಅಂತ ಹೇಳಿದ್ರೆ ತುಂಬ ಜನಕ್ಕೆ ಮದುವೆ ಕೂಡ ವಿಳಂಬ ಆಗ್ತಾ ಇರುತ್ತೆ. ನಾವು ಮದುವೆ ಮಾಡ್ಕೊಳ್ಬೇಕು, ಏಜ್ಗೆ ಕರೆಕ್ಟ್ ಏಜ್ ಇದೆ ಅಥವಾ ಏಜ್ ಮೀರ್ತಾ ಇದೆ ಅನ್ನುವಂಥವರು ಗುರುವಾರದ ದಿನಗಳಲ್ಲಿ ಕಡಲೆಕಾಳನ್ನು ನೀವು ಯಾರಿಗಾದರೂ ದಾನ ಮಾಡಬಹುದು. ಇಲ್ಲಾಂದರೆ ಹಸುವಿಗೆ ತಿನ್ನಿಸ್ಬಹುದು. ನೆನೆಸ್ಬಿಟ್ಟು ಸ್ವಲ್ಪ ಬೆಲ್ಲವನ್ನು ಮಿಕ್ಸ್ ಮಾಡಿಬಿಟ್ಟಿದ್ದೆ ಹಸುವಿಗೆ ತಿನ್ನಿಸಿದಾಗ ನಿಮ್ಮ ಕೋರಿಕೆಗಳು, ಇಷ್ಟಾರ್ಥಗಳು ನೆರವೇರುತ್ತೆ. ಗುರುಬಲ ಜಾಸ್ತಿ ಆಗುತ್ತೆ. ಸ್ನಾನದ ನೀರಿಗೆ ಸ್ವಲ್ಪ ಅರಿಶಿಣವನ್ನು ಹಾಕಿ ಸ್ನಾನ ಮಾಡಬೇಕು. ಅರಿಶಿಣ ಯಾವ ಜಾಗದಲ್ಲಿರುತ್ತೋ ಅಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತೆ. ಕ್ರಿಮಿಕೀಟಗಳು ಕೂಡ ನಾಶ ಆಗುತ್ತೆ. ಪರಿಸರ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನಾವು ಅರಿಶಿಣದ ಬಟ್ಟೆ ಅಂದರೆ ಯೆಲ್ಲೋ ಕಲರ್ ಇರುವಂಥ ಕ್ಲಾತನ್ನು ತಗೊಳ್ಬೇಕು. ಇದಕ್ಕೆ ಸ್ವಲ್ಪ ಜಾಸ್ತಿ ದೊಡ್ಡದಾಗೇನು ಬೇಕಾಗಿಲ್ಲ. ಇನ್ನು ಹಚ್ಚ ಹಸಿರಾಗಿ ಇರುವಂಥ ಏಲಕ್ಕಿಗಳನ್ನು ತಗೊಳ್ಬೇಕು. ₹1 ಕಾಯಿನನ್ನು ತಗೊಳ್ಬೇಕು. ದುಡ್ಡಿಗಾಗಿ ನಾವು ಮಾಡ್ತಾ ಇರುವಂಥ ಪರಿಹಾರ ಆಗಿರೋದ್ರಿಂದ, ಲಕ್ಷ್ಮೀ ದೇವಿಯನ್ನು ಕೇಳ್ಕೊಳ್ತಾ ಇರೋದ್ರಿಂದ ₹1 ಕಾಯಿನ್ ಅನ್ನೋದು ತುಂಬ ಮುಖ್ಯವಾಗಿರುವಂಥದ್ದು. ₹1 ತೊಳೆದುಬಿಟ್ಟು ತಗೊಳ್ಬೇಕು. ಇದನ್ನು ಸಂಧ್ಯಾ ಸಮಯದಲ್ಲಿ ನೀವು ಪೂಜೆ ಮಾಡಿದರೆ ದೀಪ ಹಚ್ಚಿ ತದನಂತರ ಮಾಡ್ಕೊಳ್ಬಹುದು. ಅಕಸ್ಮಾತ್ ನಾವು ದೀಪ ಹಚ್ಚಿಲ್ಲ, ಪೂಜೆ ಮಾಡಿಲ್ಲ ಅಕ್ಕ, ಆದರೂ ಈ ಪರಿಹಾರವನ್ನು ಮಾಡ್ಕೊಳ್ಬಹುದಾ ಅನ್ನೋದು ಕೆಲವೊಬ್ಬರ ಪ್ರಶ್ನೆ ಆಗಿರುತ್ತೆ. ಆರಾಮಾಗಿ ಮಾಡ್ಕೊಳ್ಬಹುದು ಸ್ನೇಹಿತರೆ, ತೊಂದರೆ ಇಲ್ಲ. ಏಕೆಂದರೆ ಈ ರೀತಿಯ ಪರಿಹಾರಗಳು ನಮಗೆ ಚೆನ್ನಾಗಿ ಇದು ಎಲ್ಲ ರೀತಿಯಲ್ಲೂ ಕೂಡ ಒದಗಿ ಬರುತ್ತೆ ಅಂತ ಹೇಳಬಹುದು. ಒಂದು ಹಳದಿ ಕಲರಲ್ಲಿರುವಂಥ ಬಟ್ಟೆಯನ್ನು ತಗೊಂಡಿದ್ದೆ. ನೀವು 3 ಅಥವಾ 5 ಏಲಕ್ಕಿಗಳನ್ನು
ಹಚ್ಚ ಹಸಿರಾಗಿರಬೇಕು ಆ ಥರ ಇರುವಂಥ ಏಲಕ್ಕಿಗಳನ್ನು ತಗೊಳ್ಳಿ. ಒಂದೇ ₹1 ಕಾಯಿನನ್ನು ತಗೊಳ್ಳಿ. ಅದರ ಮೇಲೆ ಒಂದಿಷ್ಟು ಅರಿಶಿಣವನ್ನು ಹಾಕಬೇಕು. ಇದನ್ನು ಗಂಟು ಕಟ್ಟಬೇಕು. ಕಟ್ಟಿಬಿಟ್ಟಿದ್ದೆ ಸಾಕಷ್ಟು ಜನ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅಥವಾ ಯಜಮಾನರಿಗೆ ಆದಾಯ ಹೆಚ್ಚಾಗಬೇಕು ಅಂತ ಕೇಳ್ಕೊಳ್ತಾ ಇರ್ತಾರೆ, ಅಥವಾ ತಮಗೇನೆ ಆದಾಯ ಹೆಚ್ಚಾಗಬೇಕು, ಮಕ್ಕಳು ದುಡಿತಾ ಇದ್ದಾರೆ ಅವ್ರಿಗೂ ಚೆನ್ನಾಗಿ ಆದಾಯ ಬರಬೇಕು, ಈ ರೀತಿ ಕೇಳ್ಕೊಳ್ಳೋರಾದರೆ ಅದಕ್ಕೆ ಸ್ವಲ್ಪ ನೀವು ಧೂಪವನ್ನು ತೋರಿಸ್ಬಿಟ್ಟಿದ್ದೆ ಈ ಗಂಟನ್ನು ಕೈಯಲ್ಲಿಟ್ಕೊಂಡು ನಿಮ್ಮ ಹಣಕಾಸಿನ ಸಮಸ್ಯೆಗಳು, ನಿಮ್ಮ ಮನೆಯಲ್ಲಿರುವ ಸಮಸ್ಯೆಗಳು, ಮದುವೆ ವಿಳಂಬ ಆಗ್ತಾಯಿದ್ರೆ ಆ ಸಮಸ್ಯೆಗಳನ್ನು ಪೂರ್ತಿಯಾಗಿ ನಂಬಿಕೆ ಇಟ್ಟು ಕಣ್ಣು ಮುಚ್ಚಿ ಕೇಳ್ಕೊಳ್ಬೇಕು, ಪ್ರಾರ್ಥನೆ ಮಾಡಬೇಕು. ತದನಂತರ ಇದನ್ನು ಗಂಟನ್ನು ನೀವು ರಾತ್ರಿ ಅಲ್ಲೇ ಲಕ್ಷ್ಮೀದೇವಿ ಫೋಟೋ ಇದ್ದರೆ ಇಡಿ, ದೇವ್ರ ಮನೆಯಲ್ಲೇ ಒಂದು ಪ್ಲೇಟಲ್ಲಿ ಇದನ್ನು ಇಡಬೇಕು. ಆ ರಾತ್ರಿ ಪೂರ್ತಿ ನಾವು ಮಾಡಿರುವ ಸಂಕಲ್ಪ ನೋಡಿ, ಅದಕ್ಕೆ ದೇವರ ಒಂದು ಆಶೀರ್ವಾದ ಅನ್ನೋದು ಶಕ್ತಿ ದುಪ್ಪಟ್ಟಾಗಿ ಮಾರನೆಯ ದಿನ ಈ ಗಂಟನ್ನು ನಾವು ನಮ್ಮ ಪರ್ಸಲ್ಲಿ, ವಾಲೆಟಲ್ಲಿ ಇಟ್ಕೊಳ್ಬಹುದು, ಬ್ಯಾಗಲ್ಲಿ ಇಟ್ಕೊಳ್ಬಹುದು, ಅಥವಾ ಯಾರು ಯಜಮಾನರು ದುಡಿಯೋದಕ್ಕೆ ಹೋಗ್ತಾಯಿದ್ರೆ ಅವ್ರ ಬ್ಯಾಗಲ್ಲೋ ಅವ್ರ ಜೋಬಲ್ಲೋ ಇಡಬಹುದು. ಇಲ್ಲಾಂದರೆ ವ್ಯಾಪಾರದ ಸ್ಥಳ ಇದ್ದರೆ ನೀವು ವ್ಯಾಪಾರದ ಸ್ಥಳದಲ್ಲಿ ದುಡ್ಡನ್ನು ಎಲ್ಲಿಡ್ತೀರ ಗಲ್ಲಾಪೆಟ್ಟಿಗೆ ಆ ಜಾಗದಲ್ಲಿ ಇದನ್ನು ಇಡಬಹುದು. ಈ ಥರ ಇಟ್ಟು ನೀವು ಒಂದು ತಿಂಗಳು ಅಥವಾ 2 ತಿಂಗಳು ಇಟ್ಕೊಳ್ಬಹುದು ಇದನ್ನು. ತದನಂತರ 3 ತಿಂಗಳವರೆಗೂ ಇದರ ಶಕ್ತಿ ಅನ್ನೋದು ಇರುತ್ತೆ. ಅದನ್ನು ಮತ್ತೆ ನಾವು ತೆಗೆದುಬಿಟ್ಟಿದ್ದೆ ಆ ₹1 ನೀವು ಯಾರಿಗಾದರೂ ದಾನ ಮಾಡಬಹುದು ಸ್ನೇಹಿತರೆ. ಇನ್ನು ಮಿಕ್ಕಿದ ವಸ್ತುಗಳನ್ನು ಪೂರ್ತಿಯಾಗಿ ಎಲ್ಲಾದರೂ ಗಿಡ ಮರಗಳ ಹತ್ರ ಹಾಕ್ಬಿಟ್ಟಿದೆ ಈ ರೀತಿ ಆ ಒಂದು 2 ತಿಂಗಳು 3 ತಿಂಗಳು ಇಟ್ಟಿರ್ತೀರಲ್ವ, ನಿಮ್ಮ ಮನೆಯಲ್ಲಿ ಕೇಳಿಕೊಂಡು ನೀವು ಪರ್ಸಲ್ಲಿ ಇಟ್ಕೊಳ್ತೀರಲ್ವ, ಆ ಶಕ್ತಿ ಅನ್ನೋದು ಜಾಸ್ತಿಯಾಗಿ ನಮಗೆ ಅವಕಾಶಗಳು ಅನ್ನೋದು ತೆರೆದುಕೊಳ್ಳುತ್ತೆ, ಆದಾಯದ ದಾರಿಗಳು ತೆರೆದುಕೊಳ್ಳುತ್ತೆ, ತುಂಬ ಒಳ್ಳೆಯದಾಗುತ್ತೆ ಈ ಪರಿಹಾರವನ್ನು ನೀವು ಮಾಡಿಕೊಂಡಾಗ. ಇದನ್ನು ನಂಬಿಕೆಯಿಂದ ಮಾಡ್ಕೊಂಡು ನೋಡಿ, ಎಷ್ಟು ಒಳ್ಳೆಯದಾಗುತ್ತೆ ಅನ್ನೋದು ನೀವು ಮಾಡಿದ ಪರಿಹಾರದಲ್ಲಿ ನಿಮಗೆ ಸೂಚನೆ ಸಿಗುತ್ತೆ ಅಂತ ಹೇಳ್ತೀನಿ. ಇಷ್ಟೇ ಸುಲಭವಾಗಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.